ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಯಶು ಎಂಬ್ರಾಯ್ಡ್ರಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನೀವು ಲೈಕ್ ಕೊಟ್ಟರೆ ನನಗೆ ವಿಡಿಯೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ನನ್ನ ವಿಡಿಯೋ ಇಷ್ಟಪಡ್ತಿದ್ದಾರೆ ಅನ್ನೋ ಒಂದು ಸೂಚನೆ ನನಗೆ ಸಿಗುತ್ತೆ. ಹಾಗಾಗಿ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಫ್ರೆಂಡ್ಸ್. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಬ್ಬರು ಸಿಸ್ಟರ್ ಕೇಳಿದ್ರು, ಅಕ್ಕ ನಿಮ್ಮ ಶಾಪ್ ಎಲ್ಲಿ ಬರುತ್ತೆ ಅಂತೇಳಿ. ಹೊಸಪೇಟೆಯಲ್ಲಿ MJ ನಗರ್ 12th ಕ್ರಾಸ್ ಎಂಟ್ರೆನ್ಸು ಅಭಿಷೇಕ್ ಬೇಕ್ರಿ ಇದೆ. ಅದ್ರ ಹಿಂದ್ಗಡೆನೆ ನಂದು ಶಾಪ್ ಇದೆ ಫ್ರೆಂಡ್ಸ್. ಯಾರಾದರೂ ಈ ವಿಡಿಯೋನ ಹೊಸಪೇಟೆಯಲ್ಲಿರೋರು ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಶಾಪ್ಗೆ ವಿಸಿಟ್ ಕೊಡಿ. ಎಲ್ಲ ಎಂಬ್ರಾಯ್ಡ್ರಿ ಡಿಸೈನ್ಸ್ಗಳನ್ನು ನಾನು ರೀಸನಬಲ್ ಆಗಿ ನಿಮಗೆ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಈ ಡಿಸೈನ್ ಬಂದ್ಬಿಟ್ಟು ಟೈಲರ್ದು. ಇಲ್ಲೇ ನಮ್ಮ ಶಾಪ್ ಹತ್ರನೇ ಒಬ್ಬ ಟೈಲರ್ ಇದ್ದಾರೆ, ಅವ್ರು ರೆಗ್ಯುಲರ್ ಆಗಿ ನನಗೆ ಕೊಡ್ತಾ ಇರ್ತಾರೆ. ಇದು ಅವ್ರದ್ದು. ಇದು ಸ್ಯಾರಿ ಬಂದ್ಬಿಟ್ಟು ಬಾಟಲ್ ಗ್ರೀನ್ ಇತ್ತು, ಹಾಗಾಗಿ ಆ ಕಲರ್ ಕಾಂಬಿನೇಷನ್ ನಾನು ಕೊಟ್ಬಿಟ್ಟು, ಬಾರ್ಡ್ರ್ ರೆಡ್ ಕಲರ್ ಇತ್ತು, ಅದು ಎರಡು ಕಾಂಬಿನೇಷನ್ ಮಾಡಿ ನಾನು ಸ್ವಲ್ಪ ಕಾಪರ್ ಮಿಕ್ಸ್ ಮಾಡಿ ಈ ಫ್ಲವರ್ ಡಿಸೈನ್ ಹಾಕಿದ್ದೆ. ಇದು ನ್ಯೂ ಡಿಸೈನ್ ಪರ್ಚೇಸ್ ಮಾಡಿ ನಾನು ಈ ಡಿಸೈನ್ ಹಾಕಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಫಿನಿಶಿಂಗ್ ಎಲ್ಲ. ಇದು ಒಂದು ಬಂದ್ಬಿಟ್ಟು ರನ್ನಿಂಗ್ ಬ್ಲೌಸು, ಸ್ಯಾರಿ ವಿತ್ ಬ್ಲೌಸು ಸೇಮ್ ಕಲರ್ ಇತ್ತು, ಹಾಗಾಗಿ ಅದರಲ್ಲಿ ರೆಡ್ ಹಾಗೆ ಸಿಲ್ವರ್ ಮಿಕ್ಸ್ ಇರೋದ್ರಿಂದ ನಾನು ಅವೆರಡು ಕಾಂಬಿನೇಷನ್ ಕೊಟ್ಟು ಸಿಂಪಲ್ ಡಿಸೈನ್ ಇದು ಈ ಥರ ನಾನು ಡಿಸೈನ್ ಮಾಡಿದ್ದೆ ಫ್ರೆಂಡ್ಸ್. ಇದನ್ನು ತುಂಬ ಚೆನ್ನಾಗಿ ನೀಟಾಗಿ ಬಂದಿತ್ತು. ಆ ಡಿಸೈನ್ ಬಂದ್ಬಿಟ್ಟು 500. ಈ ಡಿಸೈನು ಕನಕಾಂಬ್ರಿ ಕಲರ್ ಸ್ಯಾರಿ ಬಂದ್ಬಿಟ್ಟು ಕನಕಾಂಬ್ರಿ ಕಲರ್, ಗೋಲ್ಡ್ ಕಾಪರ್ ಮಿಕ್ಸ್ ಬಾರ್ಡರ್ ಇತ್ತು, ಹಾಗಾಗಿ ಅವೆರಡು ನಾನು ಕಾಂಬಿನೇಷನ್ ಕೊಟ್ಟು ಈ ಡಿಸೈನ್ ಮಾಡಿದ್ದೆ. ಇದನ್ನು ತುಂಬ ಚೆನ್ನಾಗಿ ಬಂದಿತ್ತು. ಈ ಡಿಸೈನ್ ರೇಟ್ ಬಂದ್ಬಿಟ್ಟು 600. ಇದು ತುಂಬ ಚೆನ್ನಾಗಿ ಫಿನಿಶಿಂಗ್ ನಾಟ್ ಡಿಸೈನಲ್ಲೇ ಇತ್ತು ಫ್ರೆಂಡ್ಸ್. ಇದು ನ್ಯೂ ಡಿಸೈನು ಪರ್ಚೇಸ್ ಮಾಡಿದ್ದೆ ನಾನು ಪೃಥ್ವಿ ಡಿಸೈನರಲ್ಲಿ ಈ ಡಿಸೈನನ್ನು ಪರ್ಚೇಸ್ ಮಾಡಿ ಹಾಕಿದ್ದೆ. ಇದು ನ್ಯೂ ಯೂನಿಕ್ ಪ್ಯಾಟ್ರನ್ ಇರೋದ್ರಿಂದ ಕಸ್ಟಮರ್ ಇಷ್ಟಪಟ್ಟು ಇದನ್ನು ನನಗೆ ಹೇಳಿದರು, ಹಾಗಾಗಿ ಈ ಡಿಸೈನ್ ನಾನು ಹಾಕಿದ್ದೆ. ಇದನ್ನು ತುಂಬ ಚೆನ್ನಾಗಿ ಬಂದಿತ್ತು ಫಿನಿಶಿಂಗು, ನೋಡಲಿಕ್ಕೆ ಸಿಂಪಲ್ ಹಾಗೆ ಯೂನಿಕ್ ಪ್ಯಾಟ್ರನ್ ಬೋಟ್ ನೆಕ್ಕಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನಿಮಗೆ ಇದೇನಾದರೂ ಇಷ್ಟ ಆದರೆ ನೀವು ಈ ಡಿಸೈನ್ ಹಾಕ್ಸ್ಕೋಬೋದು, ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ. ಈ ಡಿಸೈನ್ ಬಂದ್ಬಿಟ್ಟು 600. ಇದು ಒಂದು ಸಿಂಪಲ್ ಪಿಂಕ್ ಕಲರ್, ರಾಣಿ ಪಿಂಕ್ ಕಲರ್ ಸ್ಯಾರಿ ಇತ್ತು, ಹಾಗೆ ಕಾಪರ್ ಕಲರ್ ಬಾರ್ಡರ್ ಮಿಕ್ಸ್ ಇತ್ತು, ಹಾಗಾಗಿ ನಾನು ಅವೆರಡನ್ನ ಕಾಂಬಿನೇಷನ್ ಮಾಡಿಬಿಟ್ಟು ಇದು ಸಿಂಪಲ್ ಡಿಸೈನು. ಇದು 500 ಫ್ರೆಂಡ್ಸ್. ಈ ಡಿಸೈನ್ ಕಾಸ್ಟ್ ಬಂದ್ಬಿಟ್ಟು 500. ಇದು ಫ್ರಂಟ್ ಸ್ಲೀವ್ಸಿಗೆ ಒಂದು ಲೈನ್ ಬಂದು ಅಲ್ಲಲ್ಲಿ ಬುಟ್ಟ ಬಂದಿತ್ತು. ಇದೊಂದು ಡಿಸೈನ್ ಮಾಡಿಕೊಟ್ಟಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಈ ಡಿಸೈನನ್ನು. ಹಾಗೆ ಇದು ಬ್ರೈಡಲ್ಲು. ಫಸ್ಟ್ ನಾನು ಗ್ರೀನ್ ಬಾಟಲ್ ಗ್ರೀನ್ ವರ್ಕ್ ತೋರಿಸಿದ್ನಲ್ಲ, ಅದೇ ಟೈಲರ್ದು. ಇದು ತುಂಬ ಬ್ರೈಡಲ್ ಮದುವೆಗೆ ಇದು ಬ್ರೈಡಲ್ ವರ್ಕ್ ಸೆಲೆಕ್ಟ್ ಮಾಡಿದ್ರು. ಇದನ್ನು ನಾಟ್ ಡಿಸೈನು, ಇಲ್ಲಿ ನೀವು ನೋಡ್ತಿರ್ಬೋದು, ನಾನು ತೋರಿಸ್ತಾ ಇದ್ದೀನಿ. ತುಂಬ ನಾಟ್ ಡಿಸೈನೇ ಜಾಸ್ತಿ, ಅಂದರೆ ನಾಟ್ ವರ್ಕೇ ಜಾಸ್ತಿ ಇತ್ತು, ಪಿಕಾಕ್ ಇತ್ತು. ಹಾಗಾಗಿ ಇದು ಬಂದ್ಬಿಟ್ಟು ಗೋಲ್ಡ್ ಹಾಗೆ ಪಿಂಕ್ ಕಾಪರ್ ಮೂರು ಮಿಕ್ಸ್ ಮಾಡಿ ನಾನು ಕಲರ್ ಕಾಂಬಿನೇಷನ್ ಕೊಟ್ಟು ಈ ವರ್ಕ್ ಹಾಕಿದ್ದೆ. ಇದನ್ನು ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಬ್ರೈಡಲ್ ವರ್ಕ್, ಸ್ಲೀವ್ಸಿಗೂ ಫುಲ್ ಹೆವಿ ಬ್ರೈಡಲ್ ಈ ಥರ. ಅಂದರೆ ಬಾರ್ಡ್ರ್ ಕಾಪರ್ ಇರೋದ್ರಿಂದ ನಾನು ಕಾಪರ್ ಸ್ವಲ್ಪ ಕಮ್ಮಿ ಕೊಟ್ಟು ಪಿಂಕ್ ಹಾಗೆ ಸ್ಯಾರಿ ಕಲರ್ ಗೋಲ್ಡಿಶ್ ಇತ್ತು, ಅವೆರಡನ್ನು ನಾನು ಜಾಸ್ತಿ ಹೈಲೈಟ್ ಮಾಡಿ ಈ ಥರ ಬಾರ್ಡರ್ ಮೇಲೆ ಹಾಕಿದ್ದೆ. ಇದು ತುಂಬ ಚೆನ್ನಾಗಿ ಬಂದಿತ್ತು. ಇದರಲ್ಲಿ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇರ್ಬೋದು, ರಿಯಲ್ ಆಗಿ ತುಂಬ ಚೆನ್ನಾಗಿ ಪಿಂಕ್ ಕೊಟ್ಟಿರೋದ್ರಿಂದ ಹೈಲೈಟ್ ಆಗಿ ಡಾರ್ಕ್ ಆಗಿ ಕಾಣ್ತಾ ಇತ್ತು ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿ ಬಂದಿತ್ತು. ಇದು ಫ್ರಂಟ್, ಬ್ಯಾಕು ಹಾಗೆ ಸ್ಲೀವ್ಸು. ಹಾಗೆ ಹೊಸಪೇಟೆಯಲ್ಲಿ ನಮ್ಮ ಶಾಪ್ ಇರೋದ್ರಿಂದ ಯಾರಾದರೂ ಟೈಲರ್ಸ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೂ, ಅಂದರೆ ಮಾಮೂಲು ರೆಗ್ಯುಲರ್ ಕಸ್ಟಮರ್ಗೆ ಬೇರೆ ರೇಟ್ ಇರುತ್ತೆ, ಟೈಲರ್ಸ್ಗೆ ಸ್ವಲ್ಪ ರೀಸನಬಲ್ ರೇಟ್ ಇರುತ್ತೆ. ಹಾಗಾಗಿ ಯಾರಾದರೂ ಟೈಲರ್ಸ್ ವಿಡಿಯೋ ನೋಡ್ತಾ ಇದ್ದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮಗೆ ರೀಸನಬಲ್ ಪ್ರೈಸಲ್ಲಿ ವರ್ಕ್ಸ್ ಎಲ್ಲ ಹಾಕ್ಕೊಡ್ತೀನಿ.
ಇದು ಮದುವೆ ಬಂದ್ಬಿಟ್ಟು ನನ್ನ ಫ್ರೆಂಡ್ ಇನ್ವೈಟ್ ಮಾಡಿದ್ಲು, ಹುಲಿಗೆಮ್ಮ ಅಂತೇಳಿ, ಕಾಲೇಜ್ ಫ್ರೆಂಡ್. ಅವಳು ಮೈದ್ನಂದು ಅಂದರೆ ಗಂಡನ ತಮ್ಮ ಮೈದ್ನಂದು ಮದುವೆ ಇತ್ತು. ಅದಕ್ಕೆ ಅವಳು ನಮಗೆ ಇನ್ವೈಟ್ ಮಾಡಿದ್ಲು. ಜೋಡಿ ತುಂಬ ಚೆನ್ನಾಗಿತ್ತು. ಹೊಸಪೇಟೆಯಲ್ಲಿರೋ ಸಹಕಾರಿ ಕಲ್ಯಾಣ ಮಂಟಪದಲ್ಲಿ ಮದುವೆ ಇತ್ತು. ಹಾಗಾಗಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮದುವೆಗೆ ಹೋಗಿದ್ವಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಡೆಕೋರೇಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ಹುಡುಗ ಹುಡುಗಿನೂ ತುಂಬ ಚೆನ್ನಾಗಿದ್ದು. ನಮ್ಮ ಫ್ರೆಂಡ್ಸು ಇವರೆಲ್ಲ ಅಂದರೆ ನಾವು 4 ಜನ ಹೋಗಿದ್ವಿ. ಒಬ್ಳು ಇನ್ನೂ ಬಂದಿರಲಿಲ್ಲ, ಅವಳಿಗಾಗಿ ವೇಟಿಂಗ್ ಕೂತ್ಕೊಂಡಿದ್ವಿ. ಹಾಗೆ ಸ್ವಲ್ಪ ನಾವು ಸೇರಿದ್ವಿ ಅಂದರೆ ಸ್ವಲ್ಪ ಹಾಗೆ ಫನ್ನಿ ಮಾಡ್ಕೊತ ಮಾತುಕತೆನೇ ಜೋರೇ ಇರುತ್ತೆ. ಅವಳಿಗಾಗಿ ವೇಟ್ ಮಾಡ್ಕೊತ ಸ್ವಲ್ಪ ಮಾತಾಡ್ಕೊತ ಕೂತಿದ್ವಿ. ಅವಳಿನ್ನೂ ಬಂದಿರಲಿಲ್ಲ. ಇನ್ನೊಬ್ಳು ಮಿಸ್ಸು. ಟೋಟಲ್ ನಾವು ಎಲ್ಲಿಗೋದ್ರೂ 5 ಜನ ಸೇರಿಕೊಂಡು ಹೋಗ್ತಿರ್ತೀವಿ. 4 ಜನ ಮದುವೆಗೆ ಬಂದಿದ್ವಿ. ಇನ್ನೊಬ್ಳು ಬಂದಿರಲಿಲ್ಲ, ಹೆಲ್ತ್ ಇಶ್ಯೂ ಇರೋದ್ರಿಂದ ಅವಳು ಬಂದಿರಲಿಲ್ಲ. ಹಾಗಾಗಿ ಮದುವೆಗೆ ನಾವು 4 ಜನ ಹೋಗಿದ್ವಿ. ಅವಳು ಬರೋವರೆಗೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ನವ ದಂಪತಿಗೆ ವಿಶ್ ಮಾಡಿಬಿಟ್ಟು ಫೋಟೋ ಎಲ್ಲ ತೆಗೆಸ್ಕೊಂಡು ಇನ್ನು ಊಟಕ್ಕೆ ಎಂಟ್ರಿ ಕೊಟ್ವಿ. ಊಟ ಮಾಡೋತ್ತಲ್ಲಿ ತುಂಬ ಜನ ಇದ್ದರು. ಹಾಗಾಗಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ನಮ್ಮ ಫ್ರೆಂಡ್ಸ್ದೆಲ್ಲ ವೀಡಿಯೋ ಮಾಡಿಕೊಂಡು ತುಂಬ ಜನನೇ ಬಂದಿದ್ದರು. ಹಾಗೆ ಊಟ ಎಲ್ಲ ಮುಗಿಸಿದ್ವಿ. ಇಲ್ಲಿ ನೋಡ್ತಿರ್ಬೋದು ತುಂಬ ವೆರೈಟಿ ಊಟ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು ಊಟನ. ಹಾಗೆ ಊಟ ಎಲ್ಲ ಮುಗಿಸ್ಬಿಟ್ಟು ನನ್ನ ಫ್ರೆಂಡ್ ಜೋಕ್ ಮಾಡ್ತಾನೆ ಇದ್ಲು. ಹಾಗೆ ನಕ್ಕೊತಾನೆ ಊಟ ಗೀಟ ಎಲ್ಲ ಮುಗಿಸಿ ಹಾಲ್ ಎಂಟ್ರೆನ್ಸಲ್ಲಿ ತುಂಬ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿದ್ರು. ಹಾಗೆ ಒಂದೆರಡು ಫೋಟೋನು ತೆಗೆಸ್ಕೊಂಡು ನಾನು ನನ್ನ ಫ್ರೆಂಡ್ಸು ಮದುವೆದೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಇನ್ನು ಮನೆಗೆ ಹೊರಟ್ವಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನ್ಯೂ ಡಿಸೈನ್ಸ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ಯಾರೆಲ್ಲ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಅವರಿಗೆಲ್ಲ ಧನ್ಯವಾದಗಳು ಫ್ರೆಂಡ್ಸ್. ಹೀಗೆ ನಿಮ್ಮ ಸಪೋರ್ಟ್ ನನಗೆ ಮುಂದೆನೂ ಸಿಗಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇನ್ನಷ್ಟು ನಾನು ಮುಂದೆ ಒಳ್ಳೊಳ್ಳೆ ಡಿಸೈನ್ಗಳ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಹಾಗಾಗಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಯಾರೆಲ್ಲ ಇಲ್ಲಿವರೆಗೂ ಸಪೋರ್ಟ್ ಮಾಡಿದರೋ ಅವರಿಗೆಲ್ಲ ಧನ್ಯವಾದಗಳು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.